ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಗುರು. PKL ಇತಿಹಾಸದಲ್ಲಿ ಸತತ 5 ಸೋಲುಗಳನ್ನ ಕಂಡಂತ ತೆಲುಗು ಟೈಟನ್ಸ್ ತಂಡಕ್ಕೆ ಕೊನೆಗೂ ಕೂಡ ಜಯದ ನಗೆ ಬೀರಿದ್ದಾರೆ ಗುರು. ಅದು ಕೂಡ ಯಾರಲ್ಲಿರೋದು ಐ ಫ್ಲೈಯರ್ ಪವನ್ ಶರಾವತ್ ಅವರಂತ ತಂಡ ಸತತ 5 ಮ್ಯಾಚ್ಗಳ ಸೋಲಿನ ನಂತರ ಒಂದೇ ಒಂದು ಗೆಲುವನ್ನ ಪಡ್ಕೊಂಡಿದ್ದಾರೆ. ಇವಾಗ ಒಂಥರ ಗೆಲುವಿನ ಫಾರ್ಮ್ಗೆ ಬಂದಿದ್ದಾರೆ. ಅದು ಯಾವ ಟೀಮ್? ಸತತ 4 ಮ್ಯಾಚ್ ಗೆದ್ಕೊಂಡು ಬಂದಿದಂತ ಹರಿಯಾಣ ಸ್ಟಿಲ್ಲರ್ಸ್ಗೆ 5ನೇ ಮ್ಯಾಚ್ ಸೋಲನ್ನು ಕೊಟ್ಟಿದ್ದಾರೆ. ಬಟ್ 5 ಮ್ಯಾಚ್ಗಳನ್ನ ಸೋತಿರೋದು ತೆಲುಗು ಟೈಟನ್ಸ್ ತಂಡ. ಸೊ ಈ ಮ್ಯಾಚ್ ನಲ್ಲಿ ಗೆಲ್ಲೋಕೆ ಆದಂತ ಒಂದು ಪ್ರಮುಖವಾದ ಬದಲಾವಣೆ, ಪ್ರಮುಖವಾದಂತ ಒಂದು ಅಂಶ ಯಾವುದನ್ನು ಎಲ್ಲ ಕಾಂಪಿಟೇಟರ್ಸ್ ನಾನು ನಿಮ್ಗೆ ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿಬಿಡಿ. ಪಕ್ಕದಲ್ಲೇ ಇರುವಂತ ಬೆಲ್ ಐಕನ್ ಒತ್ಬಿಟ್ಟು ಹಾಲ್ ಅಂತ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡಿಬಿಡಿ. ಸೊ ಮಾಡಿದ್ರಾ? ಇನ್ನು ಮಾಡಿಲ್ಲ ಅಂತ ಗೊತ್ತು, ಯಾಕೆ ತಡ ಮಾಡ್ತಾ ಇದ್ದೀರಾ? ನಾನು ಹಾಕುವಂತ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ನಿಮ್ಗೇನೆ ಮೊದಲು ಬರ್ಬೇಕಾ? ಯಾವುದೇ ಒಂದು ಸ್ಪೋರ್ಟ್ಸ್ ನ್ಯೂಸ್ ಇದ್ರೂ ಕೂಡ ನೀವೇನೆ ಬೇಗ ತಿಳ್ಕೋಬೇಕಾ? ಆಗಿದ್ರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ಪಕ್ಕದಲ್ಲೇ ಇರುವಂತ ಬೆಲ್ ಐಕನ್ ಹೊತ್ಬಿಟ್ಟು ಆಲ್ ಅಂತ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡಿಬಿಡಿ. ಸೊ ಮಾಡಿದ್ರಾ? ಬನ್ನಿ ಇವಾಗ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ವರ್ಗು ನೋಡಿ, ಅವಾಗಲೇ ಈ ವಿಡಿಯೋ ಬಗ್ಗೆ ನಿಮ್ಗೆ ಅರ್ಥ ಆಗೋದು. ಸೊ ರೈಡ್ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ ತುಂಬಾನೇ ಲೀಡ್ ನಲ್ಲಿದ್ದಾರೆ ಹರಿಯಾಣ ಸ್ಟಿಲ್ಲರ್ಸ್ ತಂಡ. 21 ರೈಡ್ ಅಂಕಗಳನ್ನ ಕಲೆ ಹಾಕ್ತಾರೆ, 15 ರೈಡ್ ಅಂಕಗಳನ್ನ ಕಲೆ ಹಾಕಿದ್ದು ತೆಲುಗು ಟೈಟನ್ಸ್ ತಂಡ. ಬಟ್ ಸೂಪರ್ ರೈಡ್ ವಿಚಾರಕ್ಕೆ ಬಂದ್ರೆ ಒಂದು ಸೂಪರ್ ರೈಡ್ ಮಾಡಿದ್ದು ಹರಿಯಾಣ ಸ್ಟಿಲ್ಲರ್ಸ್. ನೀವು ಟ್ಯಾಕಲ್ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ ಇಲ್ಲಿ ಎಲ್ಲಾನು ತಲೆ ಬುಡ ಕೆಳಗೆ ಮಾಡಿ ಬಿಡ್ತಾರೆ ತೆಲುಗು ಟೈಟನ್ಸ್ ತಂಡ. 9 ಟ್ಯಾಕಲ್ ಪಾಯಿಂಟ್ ನ ತಂಡ ಹರಿಯಾಣ ಸ್ಟಿಲ್ಲರ್ಸ್ ತಂಡ, 18 ಟ್ಯಾಕಲ್ ಪಾಯಿಂಟ್ ನ ತಗೊಂಡಿದ್ದು ತೆಲುಗು ಟೈಟನ್ಸ್ ತಂಡ. ಸೊ ಯಾವುದೇ ತಂಡ ಆಗ್ಲಿ ಗುರು, ಮೈನ್ ಡಿಫೆನ್ಸ್ ಯಾವ ತಂಡದಲ್ಲಿ ಚೆನ್ನಾಗಿರುತ್ತೆ ಆ ತಂಡ ಖಂಡಿತ ಯಾವುದೇ ಮ್ಯಾಚ್ ಆಗಿದ್ರು ಕೂಡ ಕಮ್ ಬ್ಯಾಕ್ ಮಾಡೇ ಮಾಡ್ತಾರೆ, ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟೇ ಕೊಡ್ತಾರೆ. ಸೊ ಅದಕ್ಕೇನೆ ಡಿಫೆನ್ಸ್ ಚೆನ್ನಾಗಿ ಇರಬೇಕು. ಅವರ ರೈಡರ್ಸ್ ಔಟ್ ಆಗಿ ಹೊರಗಡೆ ಕುತ್ಕೊಂಡ್ರು ಕೂಡ ಟ್ಯಾಕಲ್ ಮೂಲಕ ಕಮ್ ಬ್ಯಾಕ್ ಮಾಡಬಹುದು ಅನ್ನೋಕೆ ತೆಲುಗು ಟೈಟನ್ಸ್ ತಂಡನೇ ಉದಾಹರಣೆ ಆಗಿರೋದು. ಇವತ್ತಿನ ಆಲ್ ಔಟ್ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ 2 ತಂಡನೂ ಕೂಡ ಒಂದೊಂದು ಬಾರಿ ಆಲ್ ಔಟ್ ಆಗ್ತಾರೆ. ಎಕ್ಸ್ಟ್ರಾ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ 4 ಎಕ್ಸ್ಟ್ರಾ ಪಾಯಿಂಟ್ ನ ಗಳಿಸಿದ್ದು ಹರಿಯಾಣ ಸ್ಟಿಲ್ಲರ್ಸ್ ಆದ್ರೆ 2 ಎಕ್ಸ್ಟ್ರಾ ಪಾಯಿಂಟ್ ನ ಗಳಿಸಿರೋದು ತೆಲುಗು ಟೈಟನ್ಸ್ ತಂಡ. ತೆಲುಗು ಟೈಟನ್ಸ್ ತಂಡದ ಪರವಾಗಿ ಪವನ್ ಶರಾವತ್ 10 ಪಾಯಿಂಟ್ಸ್ ಗಳನ್ನ ಕಲೆ ಹಾಕ್ತಾರೆ. ಈ ಮ್ಯಾಚ್ ನಲ್ಲಿ ತಮ್ಮ ಕೆರಿಯರ್ 50ನೇ 50 ಕೂಡ ಗಳಿಸ್ಕೊಳ್ತಾರೆ PKL ನಲ್ಲಿ. ಇನ್ನು ಅಜಿತ್ ಪವರ್ ಅವರು 7 ಟ್ಯಾಕಲ್ ಪಾಯಿಂಟ್ಸ್ ಅಲ್ಲ ಅವರು 7 ಪಾಯಿಂಟ್ಸ್ ಗಳನ್ನ ಕಲೆ ಹಾಕ್ತಾರೆ. ಇನ್ನು ಸಂದೀಪ್ ದುಲ್ ಐ5 ನ ಗಳಿಸಿದ್ರೆ ಪರ್ಫುಲ್ ಜೌರೆ ಇವರು ಕೂಡ ಸೂಪರ್ 4 ನ ಗಳಿಸ್ಕೊಳ್ತಾರೆ. ಬಟ್ ಐ5 ಗಳಿಸೋದಿಕ್ಕೆ ಇನ್ನೊಂದೇ ಒಂದು ರೈಡ್ ಅಂಕ ಗುರಿ, ಇವರು ಡಿಫೆಂಡರ್ ಅಲ್ಲ. ಸೊ ಇನ್ನು ಮೋಹಿತ್ ರೋತೆ ಇವ್ರನ್ನು ಕೂಡ 2 ಟ್ಯಾಕಲ್ ಪಾಯಿಂಟ್ ನ ಗಳಿಸ್ಕೊಳ್ತಾರೆ. ಹಾಗೂ ಅಮ್ದೀರ್ 1 ಟ್ಯಾಕಲ್ ಪಾಯಿಂಟ್, ಓಂಕರ್ ಅವರು ಕೂಡ 1 ಟ್ಯಾಕಲ್ ಪಾಯಿಂಟ್ ನ ಗಳಿಸ್ಕೊಳ್ತಾರೆ. ಹರಿಯಾಣ ಸ್ಟಿಲ್ಲರ್ಸ್ ತಂಡದ ಪರವಾಗಿ ನೋಡೋದಾದ್ರೆ ಶಿವಂ ಪತ್ರೆ ಇವತ್ತು ಅಬ್ಬರಿಸ್ತಾರೆ ಅಂತ ಹೇಳ್ಬಹುದು ಗುರು. 12 ಪಾಯಿಂಟ್ಗಳನ್ನ ಕಲೆ ಹಾಕ್ತಾರೆ ರೈಡಿಂಗ್ ನಲ್ಲಿ. ಇನ್ನು ವಿನಯ್ ಸಪೋರ್ಟಿಂಗ್ ರೈಡ್ ಸೂಪರ್ 10 ಗಳಿಸೋಕ್ ಆಗ್ಲಿಲ್ಲ ಖಂಡಿತ, ಬಟ್ ಚೆನ್ನಾಗಿ ರೈಡ್ ಮಾಡಿದ್ರು, 9 ಪಾಯಿಂಟ್ಗಳನ್ನ ಗಳಿಸ್ಕೊಳ್ತಾರೆ. ಇನ್ನು ಮೋಹಿತ್ ಕತ್ರೆ ಅವರು 4 ಟ್ಯಾಕಲ್ ಪಾಯಿಂಟ್, ಮೋಹಿತ್ ಅವರು 3 ಟ್ಯಾಕಲ್ ಪಾಯಿಂಟ್. ಸೊ ಈ ತಂಡದಲ್ಲಿ ಯಾರಿಗೂ ಕೂಡ ಐ5 ಮಾಡ್ಕೊಳ್ಳೋಕೆ ಸಾಧ್ಯನೇ ಆಗ್ಲಿಲ್ಲ ಇವತ್ತು ಅಂತ ಹೇಳ್ಬೋದು. ಇನ್ನು ಜೈದೀಪ್ ಅವರು 1 ಟ್ಯಾಕಲ್ ಪಾಯಿಂಟ್ ಹಾಗೂ ರಾಹುಲ್ ಸೀತಾಪಲ್ ಅವರು 1 ಟ್ಯಾಕಲ್ ಪಾಯಿಂಟ್. 2 ತಂಡನೂ ಕೂಡ ಒಳ್ಳೆ ಕಾಂಪಿಟೇಷನ್ ಕೊಟ್ಟರು. ಹೈಯೆಸ್ಟ್ ಲೀಡ್ ನಿಂದ ಏನ್ ಗೆಲ್ಲಿಲ್ಲ ತೆಲುಗು ಟೈಟನ್ಸ್ ತಂಡ. 37 ಪಾಯಿಂಟ್ ತೆಲುಗು ಟೈಟನ್ಸ್ ತಂಡ ತಗೊಂಡ್ರೆ 36 ಪಾಯಿಂಟ್ ಹರಿಯಾಣ ಸ್ಟಿಲ್ಲರ್ಸ್ ತಂಡ ತಗೊಂಡ್ರು. ಈ ಸೋಲಿಗೆ ಪ್ರಮುಖವಾದ ಕಾರಣ ಹರಿಯಾಣ ಸ್ಟಿಲ್ಲರ್ಸ್ ಮಾಡಿದಂತ ತಪ್ಪುಗಳು ಅಂತ ಹೇಳ್ಬೋದು ಗುರು. ಯಾಕಂದ್ರೆ ಕೊನೆಯಲ್ಲಿ 2 ಪಾಯಿಂಟ್ ಐತೆ, ಅವಾಗ ಹೋಗ್ಬಿಟ್ಟು ಸುಮ್ನೆ ಬೇಕಾಬಿಟ್ಟಿ ಟ್ಯಾಕಲ್ ಮಾಡೋದು, ಆಚೆ ಕಡೆ ಟ್ಯಾಕಲ್ ಮಾಡೋದು, ಸುಮ್ನೆ ಹೋಗೋರ್ ಮೇಲೆ ಬೀಳೋದು, ಈಸಿ ಟ್ಯಾಕಲ್ ಪಾಯಿಂಟ್ ಗಳನ್ನ ಕೊಟ್ರು ಅಂತ ಹೇಳ್ಬಹುದು. ಸೊ ಒಂದ್ ರೀತಿ ನೋಡೋದಾದ್ರೆ ಹರಿಯಾಣ ಸ್ಟಿಲ್ಲರ್ಸ್ ತಂಡ ಗೆಲ್ಲೋ ಚಾನ್ಸಸ್ ಸಾಕಷ್ಟಿತ್ತು, ಬಟ್ ಹೀನಾಯವಾಗಿ ಸೋತ್ರು ಅಂತ ಹೇಳ್ಬೋದು. ಬಟ್ ತೆಲುಗು ಟೈಟನ್ಸ್ ತಂಡ ಒಳ್ಳೆ ಕಮ್ ಬ್ಯಾಕ್ ಮಾಡಿದ್ದಾರೆ, ಅದು ಕೂಡ ನಮ್ಮ ಪವನ್ ಕುಮಾರ್ ಶರಾವತ್ ಅವರ ತಂಡ. ಸೊ ನೆಕ್ಸ್ಟ್ ಮ್ಯಾಚ್ ನಲ್ಲಿ ಇದೇ ರೀತಿ ಗೆಲುವಿನ ಹಾದಿಯನ್ನ ಸರಿಪಡಿಸ್ಕೊಂಡು ಹೋಗ್ತಾರೋ ಅಥವಾ ಸೋಲ್ತಾರೋ ಗೊತ್ತಿಲ್ಲ ಗುರು. ಇವತ್ತು ಪವನ್ ಶರಾವತ್ ಅವರಿಗೆ ಒಳ್ಳೆ ಸಪೋರ್ಟಿಂಗ್ ರೈಡ್ ಸಿಕ್ತು. ಸೊ ಆ ಕಾರಣಕ್ಕೋಸ್ಕರನೇ ಪವನ್ ಶರಾವತ್ ಅವರು ಕೂಡ ಆದಷ್ಟು ಬೇಗ ರಿವೀಲ್ ಆಗಿ ತಂಡಕ್ಕೆ ಬರ್ತಾ ಇದ್ರು. ಸೊ ತಂಡನ ಬ್ಯಾಲೆನ್ಸ್ ಮಾಡ್ತಾ ಇದ್ರು. ಬಟ್ ನೆಕ್ಸ್ಟ್ ಮ್ಯಾಚ್ ನಲ್ಲಿ ಇದೇ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರಾ ಏನು ಎತ್ತಕ್ಕಾದ್ದು ನೋಡ್ಬೇಕು. ಸೊ ನಿಮ್ಮ ಫೇವರೇಟ್ ಪ್ಲೇಯರ್ ಯಾರು ಈ ಮ್ಯಾಚ್ ನಲ್ಲಿ ಅನ್ನೋದ ಕಮೆಂಟ್ಸ್ ನಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ ಗಾಗಿ ಕಾಯ್ತಾ ಇರಿ. ಅಲ್ಲಿವರೆಗೂ ಟಾಟಾ, ಬೈ ಸಿ ಯು.